ವಿಶೇಷವಾಗಿ ಗ್ಯಾಸ್ ಸಪ್ಲೈಗೆ ಭಾಳ ದೊಡ್ಡ ತೊಂದರೆ ಇದೆ. ಪೆಟ್ರೋಲಿಯಂ ಡೀಸೆಲನ್ನು ನಾವು ಬೇರೆ ಬೇರೆ ಸೋರ್ಸ್ಗಳಿಂದ ತರ್ತಾ ಇದ್ದೀವಿ. ಗ್ಯಾಸ್ ಮಾತ್ರ ಮಿಡ್ಲ್ ಈಸ್ಟಿಂದನೇ ಬರಬೇಕು. ಅದಕ್ಕಾಗಿ ಈಗ ಮತ್ತೆ ಯುದ್ಧ ಪ್ರಾರಂಭ ಆಗಿದೆ. ಹೀಗಾಗಿ ಸಂಕಷ್ಟ ಇದೆ. ಸಪ್ಲೈ ಡಿಮಾಂಡ್ ಪ್ರಶ್ನೆ ಇದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಏರಿಕೆ ಇದೆ. ಇಡೀ ವಿಶ್ವದಲ್ಲಿ ಅತಿ ಕಡಿಮೆ ಗ್ಯಾಸ್ ಕೊಡ್ತಾ ಬೆಲೆ ಇರೋದೇ ನಮ್ಮ ಭಾರತದಲ್ಲಿ. ಬೇರೆ ಅಮೆರಿಕದಿಂದ ಹಿಡಿದು ಜಪಾನಿಂದ ಹಿಡಿದು ಎಲ್ಲ ಕಡೆ ಗ್ಯಾಸಿನ ಬೆಲೆ ನಮಗಿಂತ ಹೆಚ್ಚಿದೆ. ಹೀಗಾಗಿ ಎಲ್ಲ ಪ್ರಯತ್ನಗಳು ನಮ್ಮ ಸರ್ಕಾರ ಮಾಡ್ತಾ ಇದೆ. ಒಂದು ಗೃಹ ಬಳಕೆಯ ಅನಿಲ ಎಲ್ಲೂ ಕೊರತೆ ಆಗದಂತೆ ಇದುವರೆಗೂ ನಾವು ನೋಡ್ತೀವಿ. ಯಾರಿಗೂ ಕೂಡ ತೊಂದರೆ ಆಗದಂಗೆ ನೋಡ್ತೀವಿ. ಇವನ್ ಕಮರ್ಷಿಯಲ್ಲು ಕೂಡ ನಾರ್ಮಲೈಸ್ ಮಾಡಿದ್ದೇವೆ. ಹರಸಾಹಸ ನಡೀತಾ ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುತ್ತಿರುವಂಥ ಜಾಗತಿಕವಾಗಿರುವಂಥ ವಾರಿನ ಪರಿಣಾಮದ ಬೆಳವಣಿಗೆ. ರಸಗೊಬ್ಬರದ್ದು ಕೂಡ ಖಂಡಿತವಾಗೂ ಅದು ರಸಗೊಬ್ಬರವು ಕೂಡ ಅದ್ರ ಮೇಲೆ ಡಿಪೆಂಡ್ ಇದೆ. ರಸಗೊಬ್ಬರ ಮತ್ತು ರಸಗೊಬ್ಬರದ ರಾ ಮಟೀರಿಯಲ್ಲು ಮೇಜರಾಗಿ ಆ ಭಾಗದಲ್ಲಿ ಮಿಡ್ಲ್ ಈಸ್ಟು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್. ರಸಗೊಬ್ಬರ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್. ಹೀಗಾಗಿ ಅದು ಕೂಡ ಇಫೆಕ್ಟ್ ಆಗ್ತಾ ಇದೆ. ಮತ್ತು ವಿಶೇಷವಾಗಿ ಯೂರಿಯಾ ಮತ್ತು DAPಗೆ ಬೇಕಾಗಿರುವಂಥ ರಾ ಮಟೀರಿಯಲ್ಲು ಅದು ಮಿಡ್ಲ್